ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ, ಹೌದಾ ತೀರ್ಥ? ಸರಿಯಾಗಿದ್ರೆ ಬೇಗ ಬಾ. ದೇವ್ರ ತೋಟನು ಮಾವ, ಸುಮ್ಮ ಸೇಫ್ ಆಗಿದ್ದಾಳಂತೆ. ತೀರ್ಥನ್ ಸಿಕ್ಕದ್ಲಂತೆ. ಕರ್ಮ, ಮತ್ತೆ ಪ್ರಾಬ್ಲಮ್ಸ್ ಮಾಡೋದಕ್ಕಂತಾನೆ ಬರ್ತಾ ಇದ್ದಾಳೆ ಇವಳು. ಆಚೆ ಹೋಗಿರೋ ಪ್ರಾಬ್ಲಮ್ಸ್ನ ನಮ್ಮ ಅಣ್ಣ ಅದೆಷ್ಟು ಸರಿ ಅಂತ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾನೋ. ಅವಳು ಆಚೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಮಗಳೇ, ನಮಗೆ ಶತ್ರುಗಳಾಗಲಿ ಅವ್ರಿಗೆ ಯಾವತ್ತೂ ನಾವು ಕೇಡೆಣಿಸ್ಬಾರ್ದು, ತಿಳ್ಕೊ. ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ ಬಿಡಿಯಪ್ಪ. ಜಾನು, ನೀನ್ ರೂಮಿಗೆ ಹೋಗು. ಹೋಗು ಅಂದೆ. ನಾನು ನಿಜ ಹೇಳಿದ್ರೆ ಯಾರಿಗೂ ಇಷ್ಟನೇ ಆಗಲ್ಲ. ಸಾಧನ, ಆ ಕೊಲೆ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಂತಲ್ಲ, ಅವನೇನಾದರೂ ಸಿಕ್ಕಿದ್ನಂತ ಅಥವಾ ಏನಾದರೂ ಹೇಳಿದ್ನಂತ? ನಾನು ಈ ವಿಷಯ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅದು ವಿಷಯ ಏನು ಅಂತ ಗೊತ್ತಾದರೆ ಇವಳು ಪದೇ ಪದೇ ಆಚೆ ಹೋಗೋದು ನಿಂತೋಗುತ್ತಲ್ಲ ಅಂತ ಅಷ್ಟೇ ಮಗಳೇ. ಇದರಿಂದಾಗಿ ನಮ್ಮ ಮಂತನದ ಮಾನ ಮರ್ಯಾದೆ ಎಲ್ಲಿ ಬೀದಿ ಬಂದ್ಬಿಡುತ್ತೋ ಅಂತ ಭಯ ನನಗೆ. ಪಾಪ, ಅವಳು ಯಾಕೆ ಮನೆ ಮಾನ ಮರ್ಯಾದೆ ತೆಗಿತಾಳೆ ಮಾವ? ಸಾಧನ, ಸುಭಾಷಿಗೆ ಬೇಗ ಫೋನ್ ಮಾಡಿ ನಿಮ್ಮ ಅಮ್ಮನ ಕರ್ಕೊಂಡು ಬಾ, ನೀನು ಸೊಸೆ ಸಿಕ್ಕಿದ್ದಾಳೆ, ಪೂಜೆ ಮಾಡಿ ಸಾಕು ಅಂತ ಬರಕೇಳು. ಸರಿ ಮಾವ, ಈಗಲೇ ಮಾಡ್ತೀನಿ. ಬರಲಿ. ಸೊಸೆ ಅಂದ್ರೆ ಅದು ಏನು ಪ್ರೀತಿನೋ, ದೇವ್ರ ಹತ್ರ ಹೋಗಿ ಕೈ ಮುಗಿದು ಬೇಡ್ಕೊಳ್ಳೋದು ಬೇರೆ. ರಾಜಿ, ರಾಜಿ, ಅದೇನು ರಾಜಿ? ಹಾಂ, ಏನು ಮಗಳೇ? ನಾನು ಆವಾಗಲಿಂದ ನೋಡ್ತಾನೇ ಇದ್ದೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಒಳ್ಳೆ ಗಾಬರಿ ಆಗಿರೋ ಥರ ಓಡಾಡ್ತಿದೀಯಲ್ಲಮ್ಮಿ. ಈಗ ನೋಡ್ರೆ ಮಂಕ ಕೂತ್ಕೊಂಡಿದೀಯಾ, ಏನಾಯ್ತವ? ಏನೂ ಇಲ್ಲಪ್ಪ, ಏನೂ ಇಲ್ಲ. ಏನು ಇಲ್ಲ ಅಂತೀಯ, ಮತ್ತೆ ಮಗ ಹಿಂಗ್ ಮಾಡ್ಕೊಂಡು ಓಡಾಡ್ತಾ ಇದೆಯಲ್ಲ? ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನಿನ್ ಕೆಲ್ಸದ ವಿಚಾರದಲ್ಲಿ ಏನೋ ಟೆನ್ಷನ್ ಆಗದ ಮಗಳೇ? ಇಲ್ಲಪ್ಪ. ಏನ್ರಮ್ಮ, ಏನಾರ ಕೇಳಿದ್ರೆ ಇಲ್ಲ ಅಂತೀರಾ, ನೋಡಕ್ಕೆ ಮಂಕಾಗಿರ್ತೀರಾ. ಈ ಕಾಲದ ಹೆಣ್ಮಕ್ಳು ಹೆಂಗ ಅರ್ಥ ಮಾಡ್ಕೊಳ್ಳೋದು ನಾವು? ಒಳಗಿರೋದನ್ನ ಒಳಗೇ ನುಂಕತ್ತೀರಾ, ಹೇಳ್ಕೊಳ್ಳೋದು ಇಲ್ಲ, ಸಪ್ಪಗೆ ಮಾತ್ರ ಇರ್ತೀರಾ. ಹಿಂಗಾದ್ರೂ ಬಹು ಕಷ್ಟ ಕಣವ. ಅಪ್ಪ, ನೀವು ಊಟ ಮಾಡಿ ಮಲ್ಕೋ ಹೋಗು. ಊಟ ಮಾಡೋಕ್ಕೆ ಒಂದೆರಡು ಮೊಟ್ಟೆ ಬೇಯಿಸ್ಕೊಳ್ಳೋ ಮಾತು ನೋಡಿದೆ, ಮೊಟ್ಟೆನೇ ಖಾಲಿ ಆಗೋಗಿದೆ. ಒಂದೆರಡು ಮೊಟ್ಟೆ ತಗೋಬತ್ತೀನಿ ರವ. ಹಲೋ ಸುಭಾಷ್ ಅವರೇ, ಅಕ್ಕ ಸಿಕ್ಕದ್ಲಾ? ಬಾಬಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಏನಾದ್ರೂ ಸುಳಿವು ಸಿಕ್ತಾ? ನನಗಂತೂ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ, ಅಳು ಬರ್ತಿದೆ. ಅಪ್ಪ ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ನನಗಂತೂ ಅವ್ರನ್ನ ಸಮಾಧಾನ ಮಾಡಿ ಮಾಡಿ ಸಾಕಾಗೋಯ್ತು. ಸುಭಾಷ್ ಅವರೇ, ದಯವಿಟ್ಟು ನೀವು... ಅಯ್ಯೋ ರಾಜಿ ಅವರೇ, ಸಾರಿ ರೀ, ಅದು ನಾನು ನಿಮಗೆ ಫೋನ್ ಮಾಡಬೇಕಿತ್ತು, ಮಾಡಲಿಲ್ಲ. ಅಮ್ಮನ ದೇವಸ್ಥಾನ ಕರ್ಕೊಂಡು ಬಂದಿದ್ದೆ, ಅದಕ್ಕೆ. ಹಾಂ, ಅದಕ್ಕೆ ಅಣ್ಣಗೆ ಸಿಕ್ಕಿದ್ದಾರೆ ರೀ. ಸಿಕ್ಕದ್ಲಾ? ಹಾ. ಮತ್ತೆ ನನಗೆ ಹೇಳಿಲ್ಲ? ನಾನು ಎಷ್ಟು ಭಯದಲ್ಲಿದ್ದೀನಿ ಅಂತ ಗೊತ್ತಾ ನಿಮಗೆ? ಯಾಕೆ ಫೋನ್ ಮಾಡಿಲ್ಲ ಸುಭಾಷ್ ಅವರೇ? ಹೇಳದ್ನಲ್ಲ ರೀ, ಅಮ್ಮನ ದೇವಸ್ಥಾನ ಕರ್ಕೊಂಡು ಬಂದಿದ್ದೆ, ಅದಕ್ಕೆ ಮಾಡಕ್ಕಾಗ್ಲಿಲ್ಲ. ಸಾರಿ ರೀ. ಏನ್ ಸಾರಿ? ಬದ್ನೆಕಾಯಿ ಏನ್ ಜೀವ ಜೊತೆ ಆಟ ಆಡ್ತಿದ್ದಾರೆ ಸುಭಾಷ್ ಅವರೇ? ಅಕ್ಕ ಅಂದ್ರೆ ಎಷ್ಟು ಇಷ್ಟ ಅಂತ ಗೊತ್ತು ತಾನೆ ನಿಮ್ಗೆ? ಅಲ್ಲ ರೀ, ಅಕ್ಕ ಸಿಕ್ಕಿರೋ ವಿಷಯನೇ ಹೇಳಿಲ್ವಲ್ಲ, ಅದ್ ಹೇಗ್ ಮರ್ತ್ಬಿಟ್ರಿ ನೀವು? ಸಾರಿ ರೀ, ಈಗ ತಾನೇ ವಿಷಯ ಗೊತ್ತಾಯ್ತು, ನಿಮಗ್ ಫೋನ್ ಮಾಡೋಣ ಅನ್ಕೊಂಡೆ. ಮರ್ತ್ಬಿಟ್ರಾ? ನಾನ್ ನೆನ್ಪಲ್ಲೇ ಇಲ್ವಲ್ಲ ನಿಮ್ಗೆ? ನನ್ ಜೊತೆ ಮಾತಾಡೋದಕ್ಕೂ ನಿಮ್ಗೆ ಜ್ಞಾಪಕ ಬರ್ಬೇಕಲ್ವಾ? ಅಯ್ಯೋ ದೇವ್ರೆ, ಇದ್ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ಸಾರಿ ಅಂತ ಹೇಳಿದ್ನಲ್ಲ. ಅಣ್ಣ ಅತ್ಗೆನ ಮನೆ ಕರ್ಕೊಂಡು ಬರ್ತಿದ್ದಾನೆ, ಅವ್ರು ಬರ್ತಿದ್ದ ಹಾಗೆ ಅದಕ್ಕೆ ಹೇಗಿದ್ದಾರೆ, ಏನ್ ಕತೆ ಅಂತ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ. ರಾಜವ್ರೆ, ತಪ್ಪಾಯ್ತು ರೀ, ಸಾರಿ. ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡಿ ಸುಭಾಷ್. ಪಕ್ಕ ರೀ, ಇನ್ಯಾವತ್ತೂ ಈ ತರ ಮಾಡಲ್ಲ, ಸರಿನಾ? ಫಸ್ಟ್ ಇವಾಗ ನೀವು ಹೋಗಿ ಏನಾದ್ರೂ ತಿನ್ನಿ. ಅದಕ್ಕೆ ವಿಷಯ ಗೊತ್ತಾಗ್ಲಿಂದ ನೀವು ಏನೂ ತಿಂದಿಲ್ಲ, ಹಾಗೆ ಅಂಕಲಿಗೂ ಊಟ ಕೊಡಿ, ಆಗ್ಲೇ ತುಂಬಾ ಟೈಮ್ ಆಗಿದೆ. ರಾಜಿ, ಅಪ್ಪ ಬಂದ್ಯಾ? ತಗೊಳಪ್ಪ, ಕೊಡು. ರುಚಿ ರುಚಿಯಾಗಿ ಆಮ್ಲೆಟ್ ಮಾಡ್ಕೊಡು. ಅಪ್ಪ, ಇವತ್ತು ನಿನ್ಗೆ ಡಬಲ್ ಆಮ್ಲೆಟ್, ಒಂದ್ 2 ನಿಮಿಷ ಮಾಡ್ಕೊಂಡ್ ಬರ್ತೀನಿ. ಡಬಲ್ ಆಮ್ಲೆಟ್? ನಾನು ಮೊಟ್ಟೆ ತರಕ್ಕೆ ಹೋಗುವಾಗ ಅಂತ ಊರ್ಕೊಂಡಿದ್ಲು, ಈಗ ನೋಡ್ರೆ ಖುಷಿ ಖುಷಿಯಾಗವಳೆ. ಡಬಲ್ ಆಮ್ಲೆಟು ಅಂತಾಳೆ. ಅಯ್ಯೋ, ಏನು ಅರ್ಥ ಮಾಡ್ಕೊಳ್ಳೋದು, ಏನು ಕತೆನೋ. ಕರ್ಮ,
ಪೀಡೆ ತೊಲಗ್ತು ಅನ್ಕೊಂಡ್ರೆ ಮತ್ತೆ ಬಂದು ಒಕ್ಕರಿಸ್ತಾ ಇದೆ. ಜಾನು, ಮಾವ, ಸುಮಾ ಹೀಗೆ ಮಾಡಿದಾಳೆ ಅಂತ ನೀವೇನೋ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಪಾಪ ಅವಳ ಪರಿಸ್ಥಿತಿ ಏನಿದೆಯೋ ಯಾರಿಗ್ ಗೊತ್ತು. ಏನದ್ಕೆ ನೀವು ಮೊದ್ಲೆಲ್ಲ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ರಿ, ಈಗ ಆ ಹೂಮರೊಳಗೆ ನಾವೇನು ಅನ್ಲೇಬಾರ್ದಾ? ಸುಮನ ಬರ್ತಿದ್ದಂಗೆನೆ ಸಮಾಧಾನವಾಗಿ ಮಾತಾಡಬೇಕು, ಯಾವುದೇ ಕಾರಣಕ್ಕೂ ರೇಗಬಾರ್ದು. ಕೇಶವ್ ಪ್ರಸಾದ್ ಜ್ಞಾಪಕದಲ್ಲಿಟ್ಕೋ, ಜ್ಞಾಪಕದಲ್ಲಿಟ್ಕೋ, ಜ್ಞಾಪಕದಲ್ಲಿಟ್ಕೋ. ತೀರ್ಥ ಬಂದ ಅನ್ಸುತ್ತೆ. ಬಂದ್ರು ನೋಡಿ ಮಾವ. ಸುಮಾ, ಬಾ ಕುತ್ಕೋ. ಏನಾಯ್ತು? ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇದನ್ನೇನು ಹೂ ಮಾರ್ಕೆಟ್ ಅಂತ ತಿಳ್ಕೊಂಡಿದ್ಯಾ? ಬುದ್ಧಿ ಬೇಡ ನಿಂಗೆ? ನಿನಗೋಸ್ಕರ ಮನೆಯವರೆಲ್ಲ ಊಟ ತಿಂಡಿ ನೀರು ಬಿಟ್ಟು ಕಾಯ್ತಾ ಕೂತವ್ರೆ. ಫೋನ್ ಮಾಡಿದ್ರೆ ರಿಸೀವ್ ಮಾಡಕ್ಕೆ ಏನ್ ದಾಡಿ ನಿನ್ಗೆ? ರಿಸೀವ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಇಷ್ಟು ದುರಹಂಕಾರ ಬಂದ್ಬಿಡ್ತಾ ಆಗ್ಲೇ? ಮಾವ, ಇವಳು ಆಲ್ರೆಡಿ ಟೆನ್ಷನ್ ಅಲ್ಲಿದ್ದಾಳೆ, ನೋವಲ್ಲಿದ್ದಾಳೆ. ನೀವ್ ಯಾಕೆ ಅವಳಿಗೆ ಬೈತಾ ಇದ್ದೀರಾ? ಏನಮ್ಮ ಸಮಾಧಾನ ಮಾಡ್ಕೊಳ್ಳೋದು? ಇವಳಿಗೇನಾದ್ರೂ ಆದೀತು ಅಂತ ಪದ್ಮ ಹೋಗಿ ದೇವರಲ್ಲಿ ಹರಕೆ ಕಟ್ಕೊಂಡು ಬೆಳಗ್ಗೆಯಿಂದ ನಮಸ್ಕಾರ ಮಾಡ್ತಾಳೆ, ಅಲ್ಲಿಂತವಳೆ. ಇವಳಿಗೇನಾದ್ರೂ ಆಯ್ತು ಅಂದ್ರೆ ಏನು ಗತಿ ಹೇಳು? ಇವಳು ಹುಚ್ಚಾಟಕ್ಕೆ ಮನೆಯವರೆಲ್ಲ ನರಳಿ ನರಳಿ ಕೊರಗಿ ಕೊರಗಿ ಸಾಯ್ಬೇಕಾಗುತ್ತೆ. ಅವನ ಮಗ ನೋಡು, ನೋಡಮ್ಮ, MLA ನನ್ನ ಮಗ. ಅವನು ಮಾಡೋ ಕೆಲಸ ಬಿಟ್ಬಿಟ್ಟು ಹೆಂಡತಿ ಹುಡಿಕೊಂಡು ರಸ್ತೆಲೆಲ್ಲ ತಿರುಗ್ತಾವನೆ. ಅಷ್ಟು ಪರಿಜ್ಞಾನ ಬೇಡವಾ ಇವಳಿಗೆ? ಹೇಳು. ಮಾವ ಪ್ಲೀಸ್, ಉದ್ವೇಗಕ್ಕೆ ಒಳಗಾಗ್ಬೇಡಿ, ನಾನ್ ಮಾತಾಡ್ತೀನಿ. ನೀವ್ ಸಮಾಧಾನ ಮಾಡ್ಬೇಡಿ. ಅದಕ್ಕೆ ಇವಳು ಮಾಡೋ ತಪ್ಪಗೆಲ್ಲ ಇಲ್ಲಿ ನಾವು ಅನುಭವಿಸ್ತಾ ಇದೀವಿ. ಅಣ್ಣ, ಇವಳಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡು, ಇನ್ ಮುಂದೆ ಈ ಮನೇಲಿ ಅವಳಿಗೆ ಇಷ್ಟ ಬಂದಂಗೆ ನಡ್ಕೊಳಕ್ ಆಗಲ್ಲ ಅಂತ. ಜಾನು ಪ್ಲೀಸ್, ನಾನ್ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಸುಮ್ನಿರು. ಯಾಕೆ ಸುಮ್ಮನಿರ್ಬೇಕು? ಯಾಕಮ್ಮ ಸುಮ್ಮನಿರ್ಬೇಕು? ಮನೆಯಲ್ಲಿರೋ ಹಿರಿಯ ಜೀವಗಳು ಏನಾಗಬೇಕು? ಟೆನ್ಷನ್ ಇಂದ ಸಾಯ್ಬೇಕಾ? ಯೋಚನೆ ಮಾಡು. ಅದೇನೋ ತಿಳ್ಕೊಂಬಂದ್ಬಿಡ್ತೀನಿ ಅಂತ ಹೋಗಿದ್ದಲ್ಲ, ತಿಳ್ಕೊಂಬಂದ? ಅವನ ಯಾವನೋ ಫೋನ್ ಮಾಡ್ಬಿಟ್ಟು ಬಾ ಇವಾಗ ಹೇಳ್ತೀನಿ, ಬಾ ಇವಾಗ ಹೇಳ್ತೀನಿ, ಬಾ ಇವಾಗ ಹೇಳ್ತೀನಿ ಅಂತ ಹೇಳದ್ನಾ? ಏನಾರು ಹೇಳದ್ನ? ಇಲ್ಲಪ್ಪ, ಫೋನ್ ಮಾಡಿದವನು ಬರಲೇ ಇಲ್ಲ. ಬರ್ತೀನಿ ಬರ್ತೀನಿ ಅಂತ ಇವ್ರನ್ನ ಸತಾಯಿಸ್ತಾನೆ ಇದ್ದ. ನನಗೇನೋ ಇದ್ಯಾರೋ ಬೇಕು ಅಂತ ಮಾಡಿದ್ದು ಅಂತ ಅನಿಸ್ತದೆ. ಅವನು ಯಾರು ಅಂತ ನಿಂಗೆ ಗೊತ್ತಾಯ್ತಾ? ಯಾರು ಬೇಕಾದರೂ ಆಗಿರ್ಬೋದಪ್ಪ. ಸುಮ್ಮನವ್ರನ್ನ ದ್ವೇಷಿಸೋರು ಆಗಿರ್ಬೋದು, ಅಥವಾ ನನ್ನ ವಿರೋಧಿಗಳು ಆಗಿರ್ಬೋದು. ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕು. ಸುಮ್ಮನವ್ರೆ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮೊಬ್ಬರದೇ ಪ್ರಶ್ನೆ ಇಲ್ಲ, ನಿಮ್ಮ ಹೊಟ್ಟೆಯಲ್ಲಿರೋ ಮಗು ಪ್ರಶ್ನೆ ಕೂಡ. ಇಂಥ ಸಮಯದಲ್ಲಿ ನೀವೆಲ್ಲೂ ಆಚೆ ಹೋಗ್ಬಾರ್ದು. ನಾಳೆ ನಿಮ್ಗೆ ಏನೇ ತೊಂದರೆ ಆದ್ರೂ ಅದು ಮಗು ಮೇಲೂ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನೇ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ 100 ಸಲ ಯೋಚನೆ ಮಾಡಿ, ಗೊತ್ತಾಯ್ತಾ? 100 ಸತಿ ಅಲ್ಲೋ, 1000 ಸಲ ಯೋಚನೆ ಮಾಡಕ್ ಕೇಳು. ಏನಮ್ಮ ಮಗ ನೋಡ್ತೀಯಾ? ನನ್ಗೆ ಇವಳು ಪ್ರಶ್ನೆ ಎಲ್ಲ ಇರೋದು, ಇವಳು ಹೊಟ್ಟೆಲಿರೋ ಕೂಸಿನ ಬಗ್ಗೆ ಯೋಚನೆ. ಏನಾದ್ರು ಹೆಚ್ಚಿಕೊಂಡು ಹೋಗ್ಬಿಡ್ತು ನೀವಪ್ಪ. ಆ ಶಾಪ ನಮ್ಮ ವಂಶದಲ್ಲಿ ಯಾರಿಗೂ ಬೇಡ, ಗೊತ್ತಾಯ್ತಾ? ತಿಳ್ಕೊ. ಮಾವ, ಯಾಕೆಲ್ರು ಸೇರಿ ಅವಳ ಮೇಲೆ ಹಾಗೆ ರೇಗಾಡ್ತಾ ಇದ್ದೀರಾ? ಮಾವ, ಏನು ಆಗಿದ್ದಾಗೋಯ್ತು, ಬಿಟ್ಬಿಡಿ. ನಾನ್ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಸುಮಾ, ಬಾ ಹೋಗೋಣ. ಅದಕ್ಕೆ ಇಷ್ಟು ಹೇಳಿ ಬಿಟ್ಬಿಟ್ರೆ ಆಗೋಯ್ತಾ? ಬಿಡ್ದಾನೆ ಕುತ್ಕೆ ಇಸ್ಕಿ ಸಾಯ್ಸಕ್ಕಾಗುತ್ತಾ? ಹೋಗ ಕೆಲಸ ನೋಡೋಗು, ಹೋಗು ರೂಮ್ಗೆ. ನೋಡಮ್ಮ, ಕರ್ಕೊಂಡೋಗು ರೂಮ್ಗೆ. ಹಂಗೆ ತಲೆ ಎಲ್ಲ ನೆನ್ಸ್ಕೊಂಡವಳೆ, ಹಂಗೆ ಒಂಚೂರು ಟವಲ್ ತಗೊಂಡು ಒರೆಸು. ನನ್ನ ಎದುರುಗಡೆ ಕೂತ್ಕೊಬೇಡ ನೀನು, ಎದ್ದೋಗ್ತಾ ಇರು, ಹೋಗ್ತಾ ಇರು. ಕರ್ಕೊಂಡು ಹೋಗ್ತೀನಿ ಮಾವ. ಕರ್ಕೊಂಡೋಗು. ಸುಮಾ, ಬಾ. ಅಪ್ಪ, ಅಮ್ಮ ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಹೇಳಿ. ಸುಭಾಸ ಜೊತೆಲಿ ಹೋಗಿದ್ದಾನೆ, ಅವ್ನು ಕರ್ಕೊಂಬರ್ತಾನೆ. ನೀನು ಹೋಗಿ ಕೆಲಸ ನೋಡೋಗು. ಎಷ್ಟೊಂದು ನೊಂದ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಸೊಸೆ. ಆಡಬಾರ್ದು ಮಾತೆಲ್ಲ ಆಡ್ಬಿಟ್ಟೆ.
ಎಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂತೋ ಏನೋ ಆ ಮಗು. ಛೇ ಕೇಶವ ಪ್ರಸಾದ್ ರೇಗ್ಬೇಡ ಅಂತ ಅಂದ್ಕೊಂಡೆ, ಎಲ್ಲ ಮರ್ತೋಯ್ತು. ಸುಮಾ, ಮಾವ ಮನೆಯವರೆಲ್ಲರೂ ಹಾಗೆ ಮಾತಾಡಿದ್ರು ಅಂತ ನೀನು ಬೇಜಾರು ಮಾಡ್ಕೋಬೇಡ. ನೀನು ಆಚೆ ಹೋದ್ಯಲ್ಲ ಅನ್ನೋ ಗಾಬರಿ ಎಲ್ರಿಗೂ ಇತ್ತು, ನನಗೂ ಇತ್ತು. ನೀನು ಹೋಗೋವಾಗ ಹೀಗೆ ನನಗೊಂದು ಕಾಲ್ ಬಂದಿದೆ, ಅದಕ್ಕೆ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಬರ್ತಿದ್ನಲ್ಲ ಸುಮಾ. ಅವ್ನು ಯಾರಿಗೋ ಹೇಳ್ಬೇಡ ಅಂತ ಹೇಳಿದ್ದ ಅಕ್ಕ. ಪರವಾಗಿಲ್ಲ, ನೀನು ಹೀಗೆ ಹೋಗ್ತಿದ್ಯಾ ಅಂತ ನನಗೆ ಹೇಳಿದ್ರೆ ನಾನು ತೀರ್ಥನ ಹತ್ರ ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ನೀನು ಗಾಬರಿಯಿಂದ ಹೋಗಿದ್ ನೋಡಿ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು. ಅದಕ್ಕೆ ಸುಮಾ ಭಯ ಪಟ್ಕೊಂಡು ಹೋದ್ಲು ಅಂತ ನಾನೇ ಮನೆಯವರೆಲ್ರಿಗೂ ಹೇಳ್ಬಿಟ್ಟೆ. ಈ ಟೆನ್ಷನ್ ಎಲ್ಲ ಕ್ರಿಯೇಟ್ ಆಗಿದ್ದು ನನ್ನಿಂದ. ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ಅಕ್ಕ, ಇಲ್ಲಿ ನಿನ್ನ ತಪ್ಪು ಇಲ್ಲ, ನನ್ನ ತಪ್ಪು ಇಲ್ಲ. ಆ ವಿಧಿ ನನ್ನ ಜೊತೆ ಆಟ ಆಡ್ತಿರೋದು. ನನ್ನ ತಮ್ಮನ ಸಾವನ್ನ ಮುಂದೆ ಇಟ್ಕೊಂಡು ನಂಗೆ ಇನ್ನಷ್ಟು ನೋವು ಕೊಡ್ತಾ ಇರೋದು. ನನಗೆ ಅದೆಷ್ಟು ನೋವು ಕೊಡ್ತಾನೋ ಕೊಡಲಿ, ನಾನು ಎಲ್ಲನೂ ಅನುಭವಿಸ್ತೀನಿ. ಚೇಚೆ, ಏನು ಮಾತಾಡ್ತಿದ್ಯಾ ಸುಮಾ? ನಿನ್ನ ನೋವನ್ನ ಹಂಚ್ಕೊಳ್ಳೋದಕ್ಕೆ ನಾನಿಲ್ವಾ? ಸುಮಾ, ನಿನ್ನ ಅಕ್ಕನಾಗಿ ನಾನು ನಿನ್ಗೊಂದು ಅಡ್ವೈಸ್ ಮಾಡ್ತೀನಿ. ನೀನು ಪದೇ ನಿನ್ನ ತಮ್ಮನ ವಿಷಯ ತೆಗೆಯೋದು ತೀರ್ಥಂಗೆ ಇರಿಟೇಟ್ ಆಗ್ತಾ ಇದೆ. ಅವನ ಸಾವಿನ ವಿಷಯ ತೆಗೆದ್ರೆ ಸಾಕು, ತೀರ್ಥನ್ ಮುಖದಲ್ಲಿ ಅಸಮಾಧಾನ ಕಾಣಿಸ್ತಾ ಇದೆ. ನಿನ್ನ ಗಂಡನ ಮನಸ್ಸನ್ನ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇಟ್ಕೋ ಸುಮಾ. ನಾನು ತೀರ್ಥಂಗೆ ಹೇಳಿ ಇತ್ತೀಚೆಗೆ ನಿಮ್ಮಿಬ್ರ ಸಂಬಂಧ ಸರಿ ಹೋಗ್ತಾ ಇದೆ. ನೀನು ಮಾಡ್ತಿರೋ ಈ ಕೆಲಸದಿಂದ ಮತ್ತೆ ನೀವಿಬ್ರು ದೂರ ಆಗ್ಬೋದು. ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಸುಮಾ, ಆದರೆ ನಿನಗೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಿದೆ. ಹೇಳ? ನೀನು ರಾಜೇಶನ್ ವಿಚಾರ ಮರ್ತು ಬಿಡೋದೇ ಸರಿ ಅಂತ ನನಗನ್ನಿಸ್ತಿದೆ. ಅಕ್ಕ, ಹ್ಞೂ ಸುಮಾ, ನಾನು ಪರ್ಮನೆಂಟಾಗಿ ಮರ್ತು ಬಿಡು ಅಂತ ಹೇಳ್ತಿಲ್ಲ. ಸದ್ಯಕ್ಕೆ ಆ ವಿಚಾರ ಎತ್ಬೇಡ ಅಂತ ಹೇಳ್ತಾ ಇದ್ದೀನಿ. ಈ ಕೊಲೆ ವಿಷಯ ತೆಗೆದ್ರೆ ತಾನೆ ತೀರ್ಥಂಗೆ ಸಿಟ್ಟು ಬರೋದು. ಈ ವಿಷಯದಿಂದನೇ ತಾನೆ ನಿಮ್ಮಿಬ್ರ ಸಂಬಂಧ ಹಾಳಾಗ್ತಿರೋದು. ಈ ವಿಷಯನ ಇಲ್ಲಿಗೆ ಬಿಟ್ರೆ ನೀವಿಬ್ರು ಒಂದಾಗ್ತೀರಾ ಸುಮಾ. ನೀವಿಬ್ರು ಒಂದಾದ್ಮೇಲೆ ಈ ವಿಚಾರನ ತೀರ್ಥನ ಹತ್ರ ಮಾತಾಡಿ ಅವನನ್ನು ಒಪ್ಪಿಸ್ಬೋದಲ್ವಾ? ಇಲ್ಲಾಂದ್ರೆ ಖಂಡಿತ ನೀನು ತೀರ್ಥನ ಕಳ್ಕೊತೀಯ ಸುಮಾ.